ಕರ್ಕೊಂಬಂದು ಸಾಕ್ಲೇಳು ಅವ್ನ ಕೈ ಕೊಡ್ತೀನಿ ಅಂತ ಓಡಾಡ್ತಾಳೆ. ನಮ್ಮ ಸ್ವಾತಿ ಜೀವನ್ನೇ ಸಾಕ್ತಾರೆ. ನಮ್ಮ ಅಯ್ಯಪ್ಪಗೆ ಹೇಳಿರೆ ಚಂದ ಕೂಗ್ಳುತ್ತೆ. ಮನ ಮರ್ಯಾದೆ ಇಲ್ದಾಳೆ ಅಂತ ಗನ್ವಾಗೆ ಎಲ್ಲರೂ ಬಂದು ನೋಡ್ಕೊಂಡು ಅವಳಿಗೆ ಆಸೆ ಇಲ್ಲ ಹೇಳು. ಏನೇಂದ್ರೆ ನಾನು ಎಷ್ಟು ಹೇಳಿದ್ರು ಕೇಳಲ್ಲ. ಅದಕ್ಕೆ ಇವ್ರನ್ನೇ ಕರ್ಕೊಂಡು ಹೋಗ್ತೀನಿ, ಇವ್ರು ಹೇಳಿರೆ ಕೇಳ್ತಾಳ ಅವಳು. ಅಯ್ಯೋ ಒಳ್ಳೆ ಮಾತನಾಗ ಹೇಳೋಣ. ಬೇಡ ಕಣಮ್ಮ ಅಂದ್ರೆ ಅವನಿಗೆ ತಾಣ ಕೊಟ್ಬತ್ತೀನಿ, ಅವನಿಗೆ ತಾಣ ಕೊಟ್ಬತ್ತೀನಿ ಅಂತಾಳೆ. ನನಗಂಗೆ ನಿಜವಾಗ್ಲೂ ಅಷ್ಟಿಷ್ಟು ಸಿಟ್ಟು ಬರಲ್ಲ. ಏನಪ್ಪ ಪಂಡಪ್ಪನರೇ, ಪಂಡಪ್ಪನರೇ, ಪಂಡಪ್ಪ, ಪಂಡಪ್ಪನರೇ, ಬಾಯಿಲಿ ಬಾಯಿಲಿ ನಿನ್ನೆ ಬಾ ಬಾರ ಪಾಪ. ಅಲ್ಲ ಇದ್ದಾರೆ ಏನೋ ಮಾಡ್ತಾ ಇದ್ದಾರೆ. ಆತ ಪೈಪು ಬೀಪು ಯಾತ ಮಾಡಿದಿರಂಗೈತೆ. ಯಾತ ಹಾಕಕ್ಕೆ ಹೋಗಿರ್ಬೇಕು. ಯಾತೋ ಹಾಕಕ್ಕೆ ಹೋಗ್ಯಾರ ಅಂತ ನನಗೆ ಅನ್ನಿಸ್ತಾ ಐತಿ. ಅವಳು ಯಾಕೆ ಬಂದು ಇಲ್ಲಿಗೆ? ಯಾಕೆ ಹಿಂಗೆ ಬಂದು ಪಾಂಡಪ್ಪನಾರೇ ಅಂತ ಹುಲಿ ಕೆಮ್ತಾ ಇದೆಯಾ? ಯಾಕೆ ಏನಾಯ್ತು? ಬಾಯಿಲಿ ಅತ್ತಿಕ್ಲಿ ಜೀವಿತ ಬುದ್ಧಿ ಇಲ್ಲ ಅವಳಿಗೆ. ನೋಡಪ್ಪ, ಇನ್ನು 15 ದಿನ ಹುಡುಗಿ ಆಗಿಲ್ಲ. ಅಲ್ಲೇನೆ ಕರ್ಕೊಂಡೋಗಿ ಅವ್ನ ಕೈಗೆ ಕೊಡ್ತೀನಿ, ನೀನು ಸಾಕು ಅಂತ. ನೀನು ಸಾಕಿರೇನೆ ಮಕ್ಳು ಎಷ್ಟು ಕಷ್ಟ ಮಕ್ಳು ಸಾಕೋದು ಅಂತ ಗೊತ್ತಾಗ್ಲಿ ಅಂತ ಕೊಟ್ಬೋತೀನಿ ಅಂತಾಳಲ್ಲ. ನೋಡಪ್ಪ ಅವಳಿಗೆ ಹೊಟ್ಟಿರ್ಬೇಡ. ಅದಕ್ಕೇನೆ ನಾನು ನಿನಗೆ ಹೇಳೋಣ ಅಂತ ಬಂದೆ. ನೀವಾದ್ರೆ ಬುದ್ಧಿ ಹೇಳ್ತೀರಾ ಬೈದು ಅಂತೇಳಿ ಬಂದೆ. ಹಂಗೆ ಯಾಕಪ್ಪ ನಾನೆಲ್ಲ ಸಾಕ್ತೀನಿ ಅಂದ್ರೂ ಕೇಳಲ್ಲ ಕಣಪ್ಪ. ಹಂಗೆ ಅವತಾರಗಳು ಆಡ್ತಾ ಇದ್ದಾಳೆ. ಬಾ ನೋಡು ಅವಳು ಬೋಲು. ಅದಕ್ಕೇನೆ ಜೀವನ ಬ್ಯಾರಪ್ಪ ಬ್ಯಾರ ಬಂದು ಸರಿಯ ಬೈ ಇಲ್ಲಿ ಹೇಳ್ತೀನಿ ಅವಳಿಗೆ. ಯಪ್ಪ ನಾವ್ ಹೇಳಿರಲ್ಲ ನಿನ್ನ ಮಗಳು ನೀನು ಕೇಳ್ತೀರಿ. ಇವಾಗ ನೀನು ಯಾಕೆ ಬಂದಿದ್ಯಾ ಏನೋ ಯಾರಿಗೆ ಗೊತ್ತು. ನಿನ್ನ ನಂಬಕ್ಕಾಗಲ್ಲ, ಹೋಗು. ನನ್ಗೇನು ಹೇಳಕ್ ಬರಬೇಡ ನೀನು. ಈಗಳಪ್ಪ ನಾನೇನೇನು ಸುಮ್ಮನೆ ಹೇಳಕ್ ಬಂದಿಲ್ಲ. ಅವಳು ಹೇಳಕ್ ಬಂದಿದ್ದೀನಿ. ಆ ಹುಡುಗಿನ ಕರ್ಕೊಂಡೋಗಿ ಅವನು ಇಲ್ಲೇ ಮನೆ ಮಾಡ್ಕೊಂಡು ಬಂದವನೇ ನೋಡಪ್ಪ. ಅಲ್ಲ ಕಣ ಜೀವನ, ಅವನು ಇಲ್ಲೇ ಮನೆ ಮಾಡ್ಕೊಂಡು ಬಂದು ಇಲ್ಲಿ ಎದುರಿಗೆ ಕಣ್ಣೆದ್ರಿಗೆ ಯಾಕಪ್ಪ ಇರಬೇಕು? ಕಣ್ಣಿ ಮರಿಯಾಗಿರ್ಬೇಕು. ಕಣ್ಣಿ ಮರಿಯಾಗಿದ್ರೆ ಯಾವುದೂ ಇರಲ್ಲ. ಅವನು ಹಿಂಗೆ ಮಾಡಕ್ ಇಲ್ಲಿ ಕಣ್ಣೆದ್ರಿಗೆ ಬಂದವನೇ. ಅವಳು ನೋಡಿದ್ರೆ ಕರ್ಕೊಂಡೋಗಿ ಹುಡುಗಿನ ಬಿಟ್ಟು ಬೋತ್ನಿ ಅಂತೇಳಿ ನೋಡಪ್ಪ. ಅದನ್ನ ಹೇಳಕ್ ಅಂದಮ್ಮನೆ. ಆ ತಾಯಿ ಮಗಳಿಬ್ರು ಇಷ್ಟ ಬಂದಂಗೆ ಮಾಡ್ಕೊಂತಿದ್ದಾರೆ. ಇವಾಗ ಯಾಕತ್ತೆ ಹಿಂಗೆ ಹೇಳಕ್ ಬಂದಿದ್ಯಾ? ನಾವ್ ಹೇಳಕ್ಕಾಗುತ್ತೆ? ನಾವ್ ಹೇಳಿದ್ರೆಲ್ಲ ನಾ ಕೇಳ ಅಂತಾಳ ಅವಳು. ಕೇಳ್ತಾಳ ಮತ್ತೆ ಯಾಕೆ ಕೇಳಲ್ಲ? ಏನೋ ಈಗ ನಾವು ಒಂದು ಬರುತ್ತೆ ಒಂದು ಹೋಗುತ್ತೆ. ಈಗ ನಾನು ಹಂಗೆ ಮಾಡಬಾರ್ದಾಗಿತ್ತು. ಈಗಳಪ್ಪ ಪಂಡಪ್ಪ ನಿನ್ನೆ ಬಂದು ಹೇಳು ಬರಪ್ಪ. ಬಾ ಹೇಳು, ನೀನು ಹೇಳಿರ್ ಕೇಳ್ತಾಳೆ. ನೀನು ನೋಡಕ್ ಬಂದಿದ್ಯಾ ಮೊಮ್ಮಗಳನ್ನ? 10,000 ರೂಪಾಯಿ ದುಡ್ಡನ್ನು ಕೊಟ್ಟು ಬಂದಿದ್ಯಾ? ಅಲ್ಲ ಅವಳಿಗೆ ಹೆಂಗೆ ತಿಳಿಯುತ್ತಪ್ಪ? ಬಾಯಿ ನೋಡಿ ಸರಿಯ ಬೈಬಲ್ಲ. ನಿನ್ಗೆ ಹೆಂಗೆ ತಿಳಿಯುತ್ತೆ? ಯಾರು ಹಿಂಗೆ ಅಂಬಲ್ಲಪ್ಪ. ಯಾರನ್ನು ಅಯ್ಯೋ ನಮ್ಮ ಮಕ್ಕಳನ್ನ ಬೇರೆ ತೆಗ್ಬಿಡ್ತೀವಿ ಅಂತ ಅಂಬಲ್ಲ. ಅಲ್ಲ ಅವಳಿಗೆ ಏನು ಅನ್ಸಲ್ವಿ, ನನಗೆ ನೋಡ್ಕೊಂಬಕ್ಕಾಗಲ್ಲ ಅಂತ ಇದ್ದಾಳೆ. ಅದಕ್ಕೆ ನಮ್ಮ ಸ್ವಾತಿ ಜೀವನ್ನೇ ಕರ್ಕೊಂಬಂದು ಸಾಕಂದ್ಲು ಹೇಳು. ಅಮ್ಮ ನಾವು ಅವಳನ್ನ ಕರ್ಕೊಂಬಂದು ಸಾಕಂಗೂ ಇಲ್ಲ, ನಾವು ಅವಳಿಗೇನು ಹೇಳೋದು ಇಲ್ಲ. ಅಷ್ಟೇನೆ, ನೀನು ಹೇಳೋದಷ್ಟು ಕೇಳು. ನನಗೆ ಜಾಸ್ತಿ ಎಷ್ಟಾದರೂ ಟೆನ್ಷನ್ ಕೊಡಬೇಡ. ನಾವು ಹೇಳ್ದಂಗೆಲ್ಲ ನೀವು ಕೇಳಂಗಿದ್ರೆ ನೀವಿಬ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡ್ರೆ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಆ ಸ್ವಾತಿ ಪ್ರೆಗ್ನೆಂಟ್ ಅನ್ನೋದು ಮರ್ತು ಅಷ್ಟು ಕೆಲಸ ಮಾಡಿಲ್ಲಮ್ಮ. ಅವಳು ಪ್ರೆಗ್ನೆಂಟ್, ನಾನು ಪ್ರೆಗ್ನೆಂಟಪ್ಪ, ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಅವಳು ಬಾಯಾಗೆ ಹೇಳಲಿಲ್ಲ. ಅವಳು ಮಾಡೋದು ನೋಡೇನೆ ನನಗೆ ಅಷ್ಟು ಬೇಜಾರಾಗಿ ನಾನೇ ಕರ್ಕೊಂಬಂದಿದ್ದೀನಿ ಗೊತ್ತಾ? ನೀವು ಅಷ್ಟು ಇದನ್ನು ಮಾಡ್ತೀರಾ. ಅಲ್ಲ ನೀನು ಹೇಳಿ ಬರ್ಪಣ್ಣಪ್ಪ. ಬಾ ಹೇಳು. ಅಲ್ಲ ಅವಳಿಗೆ ಹೆಂಗೆ ತಿಳಿಯುತ್ತೆ? ನೋಡ್ಕೊಂಬಕ್ಕಾಗಲ್ಲ ಅಂತಾಳಲ್ಲಪ್ಪ. ಯಾರನ್ನೂ ಹಿಂಗಂದಿದ್ದು ನೋಡಲಿಲ್ಲಪ್ಪ ನಾನು. ಮಕ್ಕಳನ್ನ ಎತ್ತು ಹೊತ್ತು ಸಾಕಿ ದೊಡ್ಡವಾಗತಕ್ಕ ನಮ್ಮ ಮಕ್ಕಳನ್ನ ಯಾರೂ ಬಿಟ್ಕೊಡಲ್ಲಪ್ಪ. ದೊಡ್ಡರಾದ್ಮೇಲೆ ಕಳ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ತಾಯಿಯಾರು. ಮಕ್ಕಳು ದೊಡ್ಡವರಾಗ್ಯಾರ ಅಂದ್ರೂ ನಮ್ಮ ಮಕ್ಕಳನ್ನ ಬಿಟ್ಟಿರೋಕ್ಕಾಗಲ್ಲಪ್ಪ, ನಮ್ಮ ಮಕ್ಕಳನ್ನ ಎಲ್ಗೂ ಕಳ್ಸಲ್ಲಪ್ಪ ಅಂತೇಳಿ ಒಂದು ದಿನಾನೂ ಬಿಟ್ಟಿರಲ್ಲ ಅಂತ ತಾಯಿಯಾರು ಇದ್ದಾರೆ. ಇವಳಿಗೇನು ಅನ್ಸಲ್ವೇ? ಹೇಳತ್ತ ನಮ್ಮ ಜೀವಿತನ ಬುದ್ಧಿ ನನಗೂ ಇಡ್ಸಲ್ಲ. ನಾನು ನೋಡತಕ್ಕ ನೋಡಿ ನಾನು ಸರಿಯಾಗಿ ಬೈದು ನಾನು ಬಂದು ಇಲ್ಲೇ ಇರ್ತೀನಿ ನಿಮ್ಮ ಜೊತೆಗೇನೆ ಅಷ್ಟೇನೆ. ಅಲ್ಲ ಅತಿ ಬುದ್ಧಿವಂತರಿಗೆ ನಾವೆಲ್ಲ ಬುದ್ಧಿ ಹೇಳೋಕ್ಕಾಗುತ್ತೇನತ್ತೆ? ನೀನು ನಿನ್ನ ಮಗಳು ಅತಿ ಬುದ್ಧಿವಂತರು. ನಿಮ್ಮಷ್ಟು ಬುದ್ಧಿವಂತರು ನಾನೆಲ್ಲ ನೋಡಲೇ ಇಲ್ಲ. ಸಖತ್ತು ಬುದ್ಧಿವಂತರು ನೀವು. ಅಂತಂದ್ರೆ ನಾವು ದಡ್ಡನ ಮಕ್ಕಳು ನಾವು ಬಂದು ನಿಮಗೆ ಬುದ್ಧಿ ಹೇಳೋಕ್ಕಾಗುತ್ತೆ? ಬುದ್ಧಿವಂತರಿಗೆ ದಡ್ಡರು ಬುದ್ಧಿ ಹೇಳೋಕ್ಕಾಗುತ್ತೇನತ್ತೆ? ನೀನು ಹಂಗೆ ಹೇಳ್ತಾ ಇದೆಯಾ. ಅವಳಿಗೆ ಹೆಂಗೆ ಇಷ್ಟ ಬಂದಂಗೆ ಮಾಡಲೇ ಬಿಡು. ಅವರು ಸಾಕ್ತಾರೆ, ಕೊಡ್ಲೇಳು ಕರ್ಕೊಂಡೋಗಿ. ಅವಣ್ಣ ಏನು ಸಾಕೋತಿ? ಅವಣ್ಣ ಏನು ಅಂತ ಮನುಷ್ಯ ಅಲ್ಲ. ಅವನೆಲ್ಲಿ ಸಾಕ್ತಾನ ತಿಕ್ಲು ನನ್ನ ಮಗ ತಿಕ್ಲು ಸುಬ್ಬ. ಅಮ್ಮ ನೀನು ಯಾತಕ್ಕೆ ಹಂಗೆ ಮಾತಾಡ್ತೀಯ? ಆಸ್ಪತ್ರೆಗೆ ಬಂದಿಲ್ಲ ನೋಡೋಕ್ಕೆ ಅಂತ ನೀನು ಅನ್ಕೊಂಡಿದ್ಯಾ? ಬಂದೈತೆ ಅವಣ್ಣ ಬಂದು ನೋಡ್ಕೊಂಬಂತ ಮಾಮ್ ಗೊತ್ತೇ. ಮಾಮ್ ಬಂದು ನೋಡ್ಕೊಂಬಂದು ಅವಳಿಗೆ ಗೊತ್ತಿಲ್ದಂಗೆ ನೋಡ್ಕೊಂಬಂದೈತೆ. ನಾನು ಸ್ವಾತಿ ಕರ್ಕೊಂಡೋಗಿ ಮಗನ ತೋರಿಸ್ಕೊಂಬಂದಿದ್ದೀವಿ. ಹೌದೇನು? ನನಗೆ ಗೊತ್ತಿರ್ಲಿಲ್ವಲ್ಲ. ಯಾವಾಗ ಬಂದಿದ್ದ? ಹಂಗಾರೆ ಬಂದಿದ್ನೇನು ಆಸ್ಪತ್ರೆಗೆ? ಬಂದವ್ರೆ ಹೇಳಿಲ್ಲ ನಿಮಗೆ. ಬುದ್ಧಿ ಬರಲಿ ನಿಮಗೆ, ಅವಳಿಗೂ ಬುದ್ಧಿ ಬರಲಿ. ಅವಳು ಅಷ್ಟೊಂದು ಇದು ಮಾಡ್ತಾಳಲ್ಲ ಅದಕ್ಕೆ ಅವಳಿಗೂ ಬುದ್ಧಿ ಬರಲಿ ಅಂತೇಳಿ ನಿಮ್ಗೆ ಹೇಳಿಲ್ಲ. ಬಿಡು ಹೇಳೋದು ಬೇಡ ಅಂತೇಳಿ ಸುಮ್ಮನೆ ಆಗ್ಯಾವ್ರೆ. ಕಣಪ್ಪ ನೀನು ಏನೋ ನನ್ನ ಅವಳು ಹಿಂಗೆ ಮಾತಾಡ್ಬಿಟ್ಲಲ್ಲ, ನನಗೆ ಇದು ಸಖತ್ ಬೇಜಾರಾತಮ್ಮ ತಾಯಿ. ನಾನೆಲ್ಲ ಸಾಕ್ತೀನಿ, ಓಟನ ಕಷ್ಟ ಆಗಲಿ ಸುಮ್ಮನಿರು ಅಂತ ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಕರ್ಕೊಂಡು ಹೋಗ್ತೀನಿ, ಬಿಟ್ಟು ಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ಬಿಟ್ಟು ಬರ್ತೀನಿ ಅಂತ ಇದ್ದಾಳೆ. ನಿಮಗೆ ಗೊತ್ತಾಗ್ಬೇಕನ್ನತ್ತೆ, ಒಬ್ರು ಹೇಳೋದು ಏನಿಲ್ಲ. ನಿನಗೆ ಗೊತ್ತಾಯ್ತಲ್ಲ, ನೀನೇ ಹೇಳು. ಅಲ್ಲ ನೀನು ಹೇಳಿದ್ರೆ ಕೇಳಲಿಲ್ಲ ಅಂದ್ರೆ ಅವಳು ಇನ್ನೆಂತಾಳು? ನಿನ್ನ ಮಾತೇ ಕೇಳಲ್ಲ ಅಂದ್ರೆ ನಮ್ಮ ಮಾತು ಕೇಳ್ತಾಳೆ. ಅಷ್ಟು ವಿಶ್ವಾಸದಾಗೆ ನೀನಂದ್ರೆ ಅವಳಿಗೆ ಭಾಳ ಇಷ್ಟ. ಮಾಮನ ಮಾತೆಲ್ಲಿ ಕೇಳ್ತಾಳೆ, ನಮ್ಮ ಮಾತೆಲ್ಲಿ ಕೇಳ್ತಾಳೆ. ಅಲ್ಲ ಅವಳಿಗೆ ನೀನು ಇಷ್ಟ ಆಗಿರೋ ಮಾತೇ ಅವಳು ಕೇಳಲ್ಲ ಅಂದಮೇಲೆ ಇನ್ನು ನಮ್ಮ ಮಾತು ಕೇಳ್ತಾಳೆ ಅವಳು?
ಎಲ್ಲರೂ ಸೇರ್ಕೊಂಡು ಚಂದ ಕೂಗ್ಳಣ ಅಂತ ನಾನು ನೀನು ಜೀವನ ನಾಲ್ವರು ಒಂದಾಗಿ ಹೋಗನ್ ಬರ್ರಿ. ನಿನಗೆ ಬುದ್ಧಿಗಿದ್ದಿ ಐತೇನೆ, ನಿನ್ಗೆ ಏನೈತೆ ತಲೆಗೆ? ಸಾಲ ಆದಿರ್ತೀರ ಹೋಸರು ನಾವು ತೀರು. ಈಗ ನಾನು ಸಂಘದಾಗ ತಗೊಂಡಿದ್ದೀನಲ್ಲ ಅದನ್ನ ತೀರ್ಸಕ್ಕಾಗಲ್ಲ ಅಂತ ಕೆಲ್ಸಕ್ಕೆ ಹೋಗ್ತಾಳಂತೆ. ಅದಕ್ಕೇನೆ ತೀರ ನಾವೆಲ್ಲ ತೀರಿಸ್ತೀವಿ ಅಂತ ಹೇಳ 4 ಜನ ನಾವು ದುಡಿಯೋಣ, ನಾವು ತೀರ್ಸೋಣ. ಅವಳ ಮಗ ನೋಡ್ಕೊಂಡು ಮನೆಯಾಗಿರ್ಲಿ ಅವಳು, ಅಷ್ಟೆಲ್ಲ ನಮ್ಮ ನಾವು ಹಂಗೆಲ್ಲ ಹೇಳೋಕ್ಕಾಗಲ್ಲ ಕಣತೆ. ನೀನೇ ಹೇಳು, ನೀನೇ ಹೇಳು. ನಾನೆಲ್ಲ ದುಡ್ದು ತೀರಿಸ್ತೀನಿ, ನಾನು ಕೆಲ್ಸಕ್ಕೆ ಹೋಗಿ ದುಡ್ಡು ತೀರಿಸ್ತೀನಿ ಅಂತ ಕಣಮ್ಮ. 4 ಜನನು ದುಡ್ಡು ತೀರಿಸಿರಿ ಎಷ್ಟೊತ್ತು ತೀರ್ಸೋದು? ಎಲ್ಲೋ ಒಂದು 3-4 ಸಾವಿರ ಕಟ್ಟಬೇಕಾಗುತ್ತೆ ಅಷ್ಟೇನೆ. ತಲಾಕ್ 1 ಸಾವಿರ ಹಾಕ್ಯಂಡ್ರು ಹೆಂಗ ಸಾಲ ಕಟ್ಟಿ ತೀರಿಸ್ಬೋದು. ನೀನು ಹಿಂಗಂತ ಹೇಳ್ತೀಯ ಕಣಮ್ಮ. ಅವಳು ಅರ್ಥ ಮಾಡ್ಕೋಬೇಕಲ್ಲ. ನೀವು ಸಾಲ ತೀರ್ಸಿರೋದು, ನೀವು ಇದು ಮಾಡಿರೋದು ನೀವು ಕಟ್ಕೊಳ್ರಿ. ನಾವ್ಯಾಕೆ ಕಟ್ಟೋಣ? ನಾವ್ಯಾಕೆ ತೀರ್ಸೋಕ್ಕಾಗುತ್ತೆ ಸಾಲನ? ನಾವು ಅದು ಹೆಂಗೆ ತೀರ್ಸೋಕ್ಕಾಗುತ್ತೆ ಹೇಳು? ನೀವು ಹೆಂಗೆ ನಿಮ್ಮ ಪಾಡಿಗೆ ನೀವು ತೀರಿಸ್ಕೋಬೇಕಮ್ಮ. ನಾವೇನೇನು ಯಾರಿಗೇನೇನು ನಾವೇನು ಸಾಲ ಕೊಟ್ಟಿಲ್ಲ, ಏನಿಲ್ಲ. ಅಲ್ಲ ಕಣಪ್ಪ, ನಿನ್ನ ಕಾಲು ಮುರಿದಾಗ ತಗೊಂಡಿದ್ದೆಯ ಅದೇ ದುಡ್ಡು ನಾವು 1 ಸಾವಿರ ಹಾಕ್ಕೊಂಡು ಕೊಟ್ಟ ನಿನ್ನೇ ಮಾಡೋಣ ಅಂತ. ಅವಳು ನಾನು ಸಾಲ ಮಾಡಿದ್ದೀನಿ ಅಂತಲ್ಲೇ ನಮ್ಮ ಮಗನ ನನ್ನ ಕೈಲಿ ನೋಡ್ಕೊಂಬಕ್ಕಾಗಲ್ಲ, ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ. ನಾನು ಈಗ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಓಡಾಡ್ತಾಳೆ. ಇಷ್ಟು ದಿನ ಹೋಗ್ದಿಲ್ಲದ ಈಗ ಹೋಗ್ತೀನಿ ಅಂತ ತಾರಾಡ್ತಾಳೆ ನೋಡಪ್ಪ. ಕೆಲ್ಸಕ್ಕೆ ಈಗ ಹೋಗ್ತೀನಿ ಅಂತ. ನಮ್ಮ ಸ್ವಾತಮ್ಮ ನೆನ್ನೆಸಿಂದನೂ ಸೇನಕ್ಕಿಲ್ಲ ಅಂದ್ರೂ ಎಲ್ಲಿರೋದು ಕುಡ್ಕೊಂಡು ನೆನ್ನೆ ಸಂದಿಟ್ಟು ಒಟ್ನಾವಂದ್ರೂ ಕೆಲ್ಸಕ್ಕೆ ಹೋಗ್ತೈತಿ. ಏನು ಬಿಡ್ಮಮ್ಮ ನನಗೇನು ಏನಾಗಲ್ಲ ಅಂತೇಳಿ 9 ತಿಂಗಳು ತಕ್ಕ ಹೋಗ್ನಿ ಅಂತ ಹೋಗ್ತೈತೆ. ಆ ಜೀವಿತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಳು. ಈಗ ನಾವು ಯಾತು ಹೇಳೋಕ್ಕಾಗಲ್ಲ ಕಣಮ್ಮ. ನಾವೆಲ್ಲ ನಾನು ಮಾತಾಡೋದಿದ್ರು ಮಾತಾಡ್ತೀವಿ. ಹೋಗು. ಅಲ್ಲ ಪಾಪ ಬರ್ರಿ ಹೋಸಾರು ಹೋಗಿ ಚಂದ ಕೂಗ್ಳಾನ. ಅಲ್ಲ ಕಣೆ ಮಗ ನೋಡ್ಕೊಂಬಕ್ಕ ಅಲ್ವೇನೆ ನಿನ್ನ ಕೈಲಿ ಅಂತೇಳಿ ಸರಿಯ ಬೊಯ್ಯ ಅನ್ಕಂಡು ಪಾಪ. ಎಲ್ಲರೂ ಬೈದ್ರೆ ಅವಳಿಗೆ ಬುದ್ಧಿ ಬರುತ್ತೆ. ಎಲ್ಲರೂ ಚಂದ ಕೊಯ್ಬೇಕು ಅವಾಗ. ಅವಳಿಗೆ ಆವಾಗಲೇ ಬುದ್ಧಿ ಬರೋದು. ಎಲ್ಲರೂ ಚಂದ ಕೂಗ್ಳತಕ್ಕ ಅವಳಿಗೆ ಬುದ್ಧಿ ಬರಲ್ಲ. ಅಯ್ಯೋ ಏನು ಗೊತ್ತ್ರಿ ಏನಕ್ಕೆ ಬಂದಂಗಮ್ಮ. ಅವಳು ಮನ್ಸ್ನಾಗಿರ್ಬೇಕು. ನಾವು ಯಾಕೆ ಮಾತಾಡೋಣ? ನಾವು ಯಾಕೆ ಮಾತಾಡೋಕ್ಕಲ್ಲ. ಹೋಗಿ ಬತ್ತಿ ಹೋಗು. ಬರ್ರಿಯಾ ಸರಿಯ ಬೈಯಾನ. ಎಲ್ಲರೂ ಸರಿಯಾಗಿ ಬೈದ್ರೆ ಸುಮ್ಮನೆ ಆಗ್ತಾಳೆ. ಬತ್ತಿ ಹೋಗತ್ತೆ, ಬತ್ತಿ ಹೇಳು. ಬುದ್ಧಿ ಇಲ್ಲ. ನಾನು ನೋಡತಕ್ಕ ನೋಡಿ ಏನಿಲ್ಲ ಸರಿಯಾಗಿ ಕೊಡೋದು. ನಾವು ಯೋಟಯ್ಯ ಮನೆ ಕಾಲ್ದಾಗೆ ಬರೇ ಇದೆ ಆತಿ ಬಿಡ್ದು. ನಾವು ಇವಳಿಚ್ಕಾಗಿನ ಮಗ ಸೊಸೆ ಗಂಡನ್ನೆಲ್ಲ ದೂರ ಮಾಡ್ಕೊಂಡು ನಾನು ಇದು ಮಾಡಿದ್ದೀನಿ. ಇವಳು ನಂಬೇಡ್ದು. ಇವಳು ಬೇರೆ ಇದ್ದಾಳೆ. ಸಾಲ ತೀರ್ಸೋಕ್ಕೆ 1 ಸಾವಿರ ಹಾಕ್ಕೊಂಡು ಸಾಲ ತೀರ್ಸಿರಾತು ಅಂತಾಳೆ ನೋಡು. ಸಾಲದ್ದು ಹೊರೆ ಆಗುತ್ತೆ ಅಂತ. ಇವಳು ಎಂತಾಳಂಬದು ಎಲ್ಲ ಸೆಂದಕ್ಕೋತೈತಿ. ಇದೇ ಒಂದು ನೆಪ ಮಾಡ್ಕೊಂಡು ಅದು ಅವಳೆಲ್ಲ ಹಿಂಗೆ ಮಾತಾಡಿರ್ತಾಳೆ ಜೀವಿತ. ಅದಕ್ಕೆ ಬಂದಿರೋದು. ನಂಬಾರ್ದಿವ್ರು. ನೀನೇಂದ್ರೆ ಸುಮ್ಮ ಬತ್ತೀವಿ ಅನ್ಬೇಕು. ಬತ್ತೀವಿ ನಡಿ ಅವಳಕ್ಕೆ ಬತ್ತೀವಿ. ನೀನು ನಡಿ ಹಂಗೆ ಬತ್ತೀವಿ ಅನ್ಬೇಕು. ಮುಂದೆ ಕಳಿಸಿ ಸುಮ್ಮನೆ ಆಗ್ಬೇಕು. ಸುಮ್ಮನೆ ನಮ್ಮ ಬೋದಕ್ಕೆ ನಾವು ಮಾಡ್ಕೋಬೇಕು. ಅಲ್ಲ ನೋಡಿ ಹಂಗೆ. ಅಬ್ಬ ಇವಳು ಬೋಲೆ ಮಾರಿ ಕಣಪ್ಪ ಇವಳು. ಗೊತ್ತಾತು. ಸಾಲನ ತೀರ ಏನು 4 ದುಡಿದ್ರೆ 1 ಸಾವಿರ ಹಾಕ್ಕೊಂಡು ಏನು ಸಾಲ ತೀರ್ಸೋದೇನು ದೊಡ್ಡಲ್ಲ ಅಂತ ಅದಕ್ಕೆ ಹಂಗಂದ್ರೆ ಬತ್ತಾರೆ ಅಂತ. ನಮ್ಮ ಅತ್ತೆ ಬೋಲು ಐಡಿಯಾ. ಹೆಂಗ ಅವತ್ತೆ ಮನಸ್ನಾಗ ಏನೈತೆ ಏನು ಸುಮ್ಮನೆ ಯಾಕೆ ನಾವು ಯಾಕೆ ಹೇಳೋಕ್ಕಾಗುತ್ತೆ? ಆ ಮಣ್ಣೆ ಪಾಪ ಬಂದಿಲ್ಲಿರೋದಕ್ಕೆ ಒಟ್ಟು ಕಂಬ್ತಾರೆ ಇವರು ಬಂದು ಹೆಂಗ ಇಲ್ಲ ಐತಲ್ಲ ಅದಕ್ಕೆ ಕಣ್ಣಿಗೆ ಕಾಮುತ್ತಲ್ಲ ಅದಕ್ಕೆ. ನಮ್ಮ ಭಾಳ ಒಳ್ಳೆಯನಾಗ್ಯಾನ ಮನುಷ್ಯ. ಇವಾಗ ಒಳ್ಳೆಯನಾಗ್ಯಾನ. ಅವಾಗ ಕುಡಿಯೋನು ನನಗೆ ಅವಾಗ ಹಿಡಿಸ್ತಿರ್ಲಿಲ್ಲ ಇವನು ಅಂತಾನಪ್ಪ ಅನ್ಸೋದು. ಇವಾಗ ಬೋಲ್ ಒಳ್ಳೆಯನಾಗ್ಯಾನ ಕಣಮ್ಮ. ಈಗ ಮನ್ ಕರಿಯಕ್ಕೆ ಬಂದಾಗ ಹೋಗ್ಬೇಕಾ? ಮಾಮ ಬಂದಿತ್ತು ಕಣಪ್ಪ. ಇವಳೇ ಹೋಗಲ್ಲ, ನಾನು ಹೋಗಲ್ಲ, ನನ್ನ ಗಂಡನ ಮನೆಗೆ ಕಾಲು ಇಕ್ಕಲ್ಲ ಅಂದ್ಲು. ಅದಕ್ಕೆ ಇವಾಗ ನೋಡಿನೂ ಸಹಿಸ್ಕೊಂಬಕ್ಕಾಗಲ್ಲ. ಹಂಗೆ ತಾನೂ ಚೆನ್ನಾಗಿರಲ್ಲ, ಚೆನ್ನಾಗಿರೋರು ನೋಡಿ ಸಹಿಸ್ಕೊಂಬಕ್ಕೂ ಆಗಲ್ಲ. ನಮ್ಮ ಜೀವಿತನ ಬುದ್ಧಿ ಆ ಥರ. ಅವಳು ಚೆನ್ನಾಗಿರೋಕೆ ಇಷ್ಟಪಡಲ್ಲ ಬಿಡು. ನಾನು ಹೇಳ್ದಂಗೆ ಕೇಳ್ಕೊಂಡು, ನನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡು ನಾನು ಚೆನ್ನಾಗಿರ್ಬೋದಲ್ಲೇ, ಚೆನ್ನಾಗಿರೋಣ ಅಂತ ಮನಸ್ಸು ಇಲ್ವೇ ಇಲ್ಲ. ಯಪ್ಪ ಯಾವಾಗ ಬುದ್ಧಿ ಬರುತ್ತೆ ಏನೋ. ನಮ್ಮ ಅಮ್ಮಗೆ ಇವಾಗ ಒಂದು ಈಟು ಅರ್ಥ ಆಗ್ತೈತೆ. ನಮ್ಮ ಅಮ್ಮಗೆ ಅರ್ಥ ಆಗುತ್ತೆ. ನಮ್ಮ ಅಮ್ಮ ಒಂದು ಈಟು ಅವಳನ್ನ ಪ್ರೀತಿಯಿಂದ ನೋಡ್ಕೊಂಬತ್ತಲ್ಲ, ಅದಕ್ಕೆ ನಮ್ಮ ಅಮ್ಮನೂ ತಿರುಗಿ ಬಿದ್ದರೆ ಸರಿಯಾಗುತ್ತೆ. ಈ ಅಮ್ಮ ಏನೇ ಅಂದ್ರೂ ಮಗಳನ್ನ ಬಿಟ್ಕೊಡಲ್ಲ. ಅದೇನಾಗಲಿ ಬಿಟ್ಕೊಡಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಬಂದು ಹೆಂಗೆ ಹೇಳ್ತಾ ಐತಿ ಅಂತ. ಬಂದು ಹೇಳ್ರಿ ಅಂತ. ನಾವು ಎಲ್ಲ ಬುದ್ಧಿವಂತರಿಗೆಲ್ಲ ನಾವು ಹೇಳೋಕ್ಕಾಗುತ್ತೆ? ಆ ಜೀವಿತನಿಗೆ ನಾವು ಅಲೆನೇ ಇವ್ರ ಬುದ್ಧಿ ಏನು ಅಂತ ನಾವು ನೋಡ್ಕೊಂಡು ಬಂದಮೇಲೆ ನಾನು ನನ್ನ ಗಂಡ ನಮ್ಮ ಮಾಮ ಏನೋ ತಲೆ ಕೆಡಿಸ್ಕೊಂಬಲ್ಲ. ನೆನ್ನೆ ಸ್ವಲ್ಪ ಹೊಟ್ಟೆ ನೋವು ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಯಿತು. ಎಳ್ಳಿರೋದು ನಮ್ಮ ಮಾಮ ತಗೊಂಬಂದು ಕುಡ್ದೆ ಕಡಿಮೆ ಆಯಿತು. ಏನಷ್ಟು ಹೊಟ್ಟೆ ನೋವು ಇವಾಗೇನಿಲ್ಲ. ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವ್ತಿತ್ತು ಅಷ್ಟೇ. ನೆನ್ನೆ ಸ್ವಲ್ಪ ಲೈಟಾಗಿದ್ದಿದ್ದು ಜಾಸ್ತಿನೂ ಆಯಿತು. ಜಾಸ್ತಿನೂ ಹೊಟ್ಟೆ ನೋವಾಯಿತು. ಎಳ್ಳೀರು 2 ಎಳ್ಳೀರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 2 ಎಳ್ಳೀರು ಒಂದು 6 ಎಳ್ಳೀರು ಕುಡ್ದೆ. ಆವಾಗ ಕಡಿಮೆ ಆಗ್ಬಿಡ್ತು. ಮಜ್ಜಿಗೆಗೆ ಊಟ ಮಾಡಿದೆ. ಬಿಸಿಲಲ್ವಾ ಜಾಸ್ತಿ, ಅದಕ್ಕೋಸ್ಕರ ಈ ರೀತಿ ಆಗೈತೆ ಅಂತ ಹೇಳಿದ್ರು. ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದೆ. ನೋಡ್ತಾ ಇರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.